ಏನ್ ಇಷ್ಟ ಐತ್ರಿ ರಾಜಾಹುಲಿ ಸಿನಿಮಾದಾಗ? ಅದ್ರಾಗ್ರಿ ನಮ್ದು ಅವ್ರದ ನಿಯತ್ರಿ ಅಂದ್ರ ಅವ್ರ ಲಾಸ್ಟ್ನೇ ಕೇಳ್ತಾರಲ್ರಿ, ಹಾ ಕಾಲ್ ಹೇಳಿರ್ತಾರ, ಕಾಲ್ ಕೇಳಿರ್ತಾರೆ, ಪ್ರೀತಿ ಶಿವ ಇಟ್ಟು ಜನ ಹೃದಯದಲ್ಲಿರ್ತಾರೆ ಅಂತ ಹೇಳ್ತಾರ ನೋಡಿ ಡೈಲಾಗ. ಹೌದೌದ್ರಿ. ಅದನ್ನ ತಿಳ್ಕೊಂಡ್ರೆ ಅವ್ರ ಫುಲ್ ಅಭಿಮಾನಿ ಆಗ್ತೇನ್ರಿ ನಾ. ಅಂದ್ರೆ ಎಲ್ಲಾ ಸಿನಿಮಾ ಹೋಗಿ ಥಿಯೇಟರ್ದಾಗ ನೋಡ್ತೀರಿ? ಎಲ್ಲಾರಿ ಎಷ್ಟಿನ ಒಂದ್ ಫಿಲಂ ಬಿಡ್ರಿ ನಮ್ ಬಾಯ್ರಿ ಅವ. ಹಾ ಇವತ್ತೇನ್ ಹುಟ್ಟುಹಬ್ಬ ಫುಲ್ ಜೋರ್ ಮಾಡಿರಿ ಅನ್ಸ? ಫುಲ್ ಜೋರ್ರಿ, ಯಾಕಂದ್ರಿ ಅವ್ರ ಅಭಿಮಾನಿ ಅಲ್ರಿ ನಾನು. ಹಾ ರೀ, ಅವ್ರ ಹಬ್ಬಕ್ಕೆ ಅಭಿಮಾನಿ ರೀ, ಅದ್ರ ಸಂಬಂಧ ಅವ್ರ ಏನ್ರ ಒಂದ್ ಮಾಡ್ಬೇಕ್ರಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ರೀ ಫೋನ್ ಮಾಡಿದಕ್ಕೆ. ಎಸ್ ನೋಡಿ, ಅಭಿಮಾನಿಗಳು ನೋಡಿ ರಾಜ್ಯದ ಮೂಲೆ ಮೂಲೆಯಿಂದ ಕರೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮಾತಾಡುವಂಥ ಕೆಲಸ ನೋಡಿ. ನಾನು ಕಿರಾತಕ ಸಿನಿಮಾ ನೋಡಿದೆ, ರಾಜಾಹುಲಿ ಸಿನಿಮಾ ನೋಡಿದೆ, ಅವರ ಆ ಸಿನಿಮಾಗಳನ್ನು ನೋಡಿ ನಾನು ಅಭಿಮಾನಿ ಆದೆ ಅನ್ನುವಂಥದ್ದು. ಅಂದರೆ ಈ ಅಭಿಮಾನ ಹುಟ್ಟುವಂಥದ್ದು ಯಾವುದೋ ಒಂದು ಕ್ಷಣದಲ್ಲಿ ಅವರ ಸಿನಿಮಾದ ಒಂದು ಡೈಲಾಗ್ ಆಗಿರ್ಬೋದು, ಅವರ ಒಂದು ಸಂದೇಶ ಆಗಿರ್ಬೋದು, ಅವರ ಒಂದು ಮೋಟಿವೇಶನ್ ಮಾತುಗಳಾಗಿರ್ಬೋದು, ಆ ಕ್ಷಣಕ್ಕೆ ಏನಾದರೂ ಇಷ್ಟ ಆಗಿಬಿಟ್ರೆ ಅವರ ಅಭಿಮಾನಿಗಳಾಗ್ಬಿಡ್ತಾರೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನ ಆಗಬೇಕು ಅಂತಂದರೆ, ಅಭಿಮಾನಿಗಳು ಆಗಬೇಕು ಅಂತಂದರೆ ಬಹಳಷ್ಟು ಬೇಕ್ರಿ. ಆ ನಿಯತ್ತು, ಆ ಗತ್ತು, ಆ ಪ್ರೀತಿ, ಆ ವಿಶ್ವಾಸ ಎಲ್ಲರೂ ಕೂಡ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಯಶ್ ಅವರ ಅಭಿಮಾನಿ ಆಗೋದಕ್ಕೂ ಕೂಡ ಒಂದು ಕಡೆ ಈಗಲೂ ಕೂಡ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಲ್ಲುವಂಥ ಕೆಲಸ ನೋಡಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಎಲ್ಲಿಂದ ಕರೆ ಮಾಡಿದಿರಾ? ಸರ್ ಹಾವೇರಿ. ಹಾ ಹೇಳಿ ಪ್ರವೀಣ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೋಡಿದ್ರ ಟೀಸರು? ಹ್ಞೂ ಸರ್. ಹೇಗೆ ಅನ್ಸ್ತು? ಚಲೋ ಇದೆ ಸರ್, ಹಿಟ್ ಫುಲ್. ಫುಲ್ ಬೆಂಕಿ. ಹ್ಞೂ ಸರ್. ಆ ಯಶ್ ಅವ್ರನ್ನ ಹೊಸ ಲುಕ್ ಅಲ್ಲಿ ನೋಡ್ಬಿಟ್ಟು, ಆ ಡ್ಯಾನ್ಸ್ ಕಾರ್ ನೋಡ್ಬಿಟ್ಟು ಏನ್ ಅನ್ಸ್ತಾ ಇದೆ? ಚಲೋ ಅನಿಸ್ತದೆ ಸರ್. ಹಾ ಹಾ ಹಾ, ಎಷ್ಟು ಖುಷಿ ಆಯ್ತು. ಈಗ ಸಿನಿಮಾ ನೋಡೋದಕ್ಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ? ಕಾಯ್ತಿದ್ದೀವಿ ಸರ್, ನಮ್ಮ ಅವ್ರ ಅಭಿಮಾನಿಗಳು ನಾವು ಸರ್. ಹಾ, ಒಂದು ಎಷ್ಟು ವರ್ಷಗಳಿಂದ ಅಭಿಮಾನಿ ನೀವು? ನಾವು 10 ವರ್ಷ ಸರ್. ಹಾ, ನಾವು ಸಣ್ಣವರಿಂದ ಸರ್. ಯಾವ ಸಿನಿಮಾ ನೋಡಿದ್ರಿ? ನಾವು ಗೂಗ್ಲಿ ಸರ್. ಗೂಗ್ಲಿ. ಹ್ಞೂ ಸರ್. ಏನ್ ಇಷ್ಟ ಆಯ್ತು ಆ ಸಿನಿಮಾದಲ್ಲಿ ನಿಮ್ಗೆ? ಎಲ್ಲ ಇಷ್ಟ ಆಯ್ತು ಸರ್. ಎಲ್ಲಾನೇ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಪ್ರವೀಣ್ ಅವರು ಕೂಡ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು ನೋಡಿ, ಗೂಗ್ಲಿ ಸಿನಿಮಾ ನೋಡಿದೆ, ತುಂಬಾ ಇಷ್ಟ ಆಯ್ತು ಸರ್, ಅದಕ್ಕೋಸ್ಕರ ನಾನು ಅಭಿಮಾನಿ ಆದೆ ಅನ್ನುವಂಥದ್ದು. ಅದಕ್ಕೆ ಹೇಳಿದ್ರೆ ಈಗ ಬರೀ ಟಾಕ್ಸಿಕ್ ಇದೆ, ಎಲ್ಲಿ ನೋಡಿದ್ರು ಕೂಡ ಟಾಕ್ಸಿಕ್ ಮಾತು, ಟಾಕ್ಸಿಕ್ 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 ಅಂತಂದ್ರೆ ಯಶ್ ಅವರ ಅಭಿಮಾನಿಗಳಾಗಿರ್ಬೋದು. ಯಶ್ ಅವರು ಕೂಡ ಇವತ್ತು ಒಂದು ಕಡೆ ಗಮನಿಸ್ತಾ ಹೋದರೆ ಈ ಹಿಂದೆ ಬರ್ತ್ಡೇಯನ್ನು ಮಾಡ್ಕೊಂಡಿದ್ರು. ಸೊ ಬೆಂಗಳೂರಿನ ನಂದಿನಿಯಲ್ಲಿ ಗ್ರೌಂಡಲ್ಲಿ ಭಾಳ ಅದ್ಭುತವಾದಂಥ, ಅಂದರೆ ಸರಿಸುಮಾರು 7,000 ಅಧಿಕ kg ಕೇಕ್ ಏನೋ ಮಾಡಿಸ್ಕೊಂಡಿದ್ರು, ಅಷ್ಟರ ಮಟ್ಟಿಗೆ ದೊಡ್ಡದಾಗಿ. ಅಂತಂದರೆ ಇತಿಹಾಸದಲ್ಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಕಟ್ಔಟನ್ನು ಅಲ್ಲಿ ನಿರ್ಮಾಣ ಮಾಡಿದರು. ಸೊ ಆ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ರು. ಅದಾದ ನಂತರ ಅಭಿಮಾನಿಗಳು ಕೂಡ ಅವಾಗವಾಗ ಒಂದಿಷ್ಟು ಅಭಿಮಾನಿಗಳಿಗೆ ಒಂದು ಕಡೆ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಹುಟ್ಟುಹಬ್ಬ ಬಂತು ಅಂತಂದರೆ ಸಾಕು, ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಗಿಫ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಮತ್ತೊಬ್ಬರು ಅಭಿಮಾನಿ ಒಂದಿಷ್ಟು ಕಾಲಲ್ಲಿ ಇದ್ದಾರೆ. ಹಲೋ. ಹೇಳ್ರಿ ಸರ್. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ನೋಡಿದ್ರಿ ಟೀಸರಾ? ಸರ್ ನಮ್ ತಾರಾಣಿ ಸರ್ ಟೀಸರ್ ಒಂದು ರೇಂಜ್ ನಲ್ಲಿ ಇದೆ ಸರ್. ಹಾ, ನಾನು ಪಕ್ಕಾ ಅಭಿಮಾನಿ ಸರ್. ನಾನು ಇಲ್ಲಿ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ನಮ್ಮ ಯಶ್ ಅವರು ಬರ್ತ್ಡೇನ. ಟೀಸರ್ ಒಂದ್ ರೇಂಜ್ ಮೇಲೆ ಇದೆ ಸರ್. ಸೊ ಯಾವ ರೀತಿಯಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀರಾ ಬರ್ತ್ಡೇನ? ಸರ್ ಕೇಕ್ ತಂದ್ಬಿಟ್ಟು ಎಲ್ಲರಿಗೂ ಕುಡಿಯೋಕೆ ಎಣ್ಣೆ ಪಾರ್ಟಿ ಕೊಡ್ತಾ ಇದ್ದೀನಿ ಸರ್. ನೋಡಿ, ಇದು ಅಭಿಮಾನ. ಸರಿ ಸರಿ ಸರ್. ಸೊ ಈಗ ಏನ್ ಇಷ್ಟ ಆಯ್ತು ಟೀಸರ್ ನಲ್ಲಿ? ಸರ್ ಕನ್ನಡ ಇಂಡಸ್ಟ್ರಿದಲ್ಲಿ ಹಾ, ಒಳ್ಳೆ ಡೈರೆಕ್ಟರ್ ಇದೆ. ಆದ್ರೆ ನಮ್ ಮೆಚ್ಚ ಅಭಿಮಾನಿ ಅವರು ಒಳ್ಳೆ ಇದು ಫಿಲಂ ನ ಲೈಕ್ ಮಾಡ್ತಾರೆ. ಅಭಿಮಾನಿಗಳಿಗೆ ತಕ್ಕಟ್ಟಾಗಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಅದಕ್ಕೆ ನನಗೆ ಯಶ್ ಅಂದ್ರೆ ತುಂಬಾ ಇಷ್ಟ ಸರ್. ಸೊ ಯಶ್ ಅವರು ಯಾವ್ದಾದ್ರು ಒಂದು ಸಿನಿಮಾ ಡೈಲಾಗ್ ಇಲ್ಲ ಹೇಳ್ಬೋದಾ? ಏನ್ ಸರ್? ಸಿನಿಮಾ ಡೈಲಾಗ್ ಏನಾದ್ರು?
ಯಾವ್ದು ಹೇಳ್ಬೇಕು ಹೇಳಿ ಸರ್? ಯಾವ ಸಿನಿಮಾ ಬೇಕಾದ್ರು ನಿಮ್ಗೆ ಯಾವ್ದು ಇಷ್ಟ ಇದೆ ಯಶ್ ಅವರ ಡೈಲಾಗು? ನೋಡೋನಕ್ ಗೊತ್ತು ನೋಟ, ಆಡೋನಕ್ ಗೊತ್ತು ಆಟ, ಹ್ಮ್ ಏನು ಗೊತ್ತು, ಇನ್ನು ಅದಕ್ಕೆ ಬೇಡ ಸರ್. ಈಗ ನೆಚ್ಚಿನ ಆಟ ಹೇಳಿ ಸರ್. ರಾಜಾವಲಿ ಸಿನಿಮಾ ನೋಡಿದ್ರಾ? ಹಾ ನೋಡಿದ್ವಿ ಸರ್. ಕಿರಾತಕ, ಕಿರಾತಕ ನೋಡಿದ್ವಿ ಸರ್. ಮಾಸ್ಟರ್ ಪೀಸು, ಹಾ ನೋಡಿದ್ವಿ ಸರ್. ಹಾ ಆ ಸಿನಿಮಾದಲ್ಲಿ ಯಾವ್ದಾದ್ರು ಡೈಲಾಗ್ ನೆನಪಿದ್ಯಾ? ಸರ್ ಇದು ರಾಜವಳ್ಳಿ ಹೇಳ್ತೀನಿ ಸರ್. ಹಾ ಹೇಳಿ. ಕಾಲೆಳೆಯವರು ಯಾವತ್ತೂ ಕಾಲ್ ಕೆಳಗಡೆ ಇರ್ತಾರೆ, ಹಾ ಪ್ರೀತಿ ಅಭಿಮಾನ ಇರ್ತವರು ಹೃದಯದಲ್ಲಿ ಇರ್ತಾರೆ ಸರ್. ನೋಡಿ ಇದು ಯಶ್ ಅಭಿಮಾನಿ ಅಂತಂದ್ರೆ. ಹೌದು ಹೌದು. ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಈಗ ಸಾಕಷ್ಟು ಅಭಿಮಾನಿಗಳು ಒಂದಿಷ್ಟು ಕರೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅವರ ಅಭಿಮಾನ ವಿಚಾರಕ್ಕೆ ಆಗಿರ್ಬೋದು, ನಾವು ಯಾವಾಗಿಂದ ಅಭಿಮಾನಿಗಳಾಗಿದ್ದೀವಿ, ಯಾವ ಸಿನಿಮಾಗಳನ್ನ ನೋಡಿದ್ದೀವಿ. ಯಾಕಂದ್ರೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗ್ತಾ ಇದ್ದಾಗೆ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಸೊ ಎಲ್ಲ ಕಡೆಯೂ ಕೂಡ ಅಭಿಮಾನಿಗಳು ಒಂದ್ ಕಡೆ ಕಟ್ಔಟ್ ಹಾಕಿ, ಸೊ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ವ್ಯವಸ್ಥೆನ ಮಾಡಿ, ಸೊ ಸಾಕಷ್ಟು ಜನ ಅನಾಥಾಶ್ರಮಗಳಿಗೆ ಹೋಗಿ, ವೃದ್ಧಾಶ್ರಮಗಳಿಗೆ ಹೋಗಿ ಯಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ, ಅಂದರೆ ಈ ಸಂಘಟನೆಗಳಿರ್ತಾರಲ್ಲ, ಯಶ್ ಅವರ ಒಂದಿಷ್ಟು ಅಭಿಮಾನಿಗಳ ಬಳಗ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಒಂದಿಷ್ಟು ತಮ್ಮ ಅಭಿಮಾನವನ್ನು ಮೆರಿತಾ ಇರುವಂಥದ್ದು. ಅಂದರೆ ಯಶ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ವಿನೂತನವಾಗಿ ಒಂದಿಷ್ಟು ಹಬ್ಬವನ್ನು ಒಂದು ರೀತಿಯಾಗಿ ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಭಿಮಾನಿಗಳಿಗೆ ಟೀಸರನ್ನು ಕೊಟ್ಟಿದ್ರು. ಸೊ ಯಾವ ರೀತಿಯಾಗಿ ಟಾಕ್ಸಿಕ್ನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ಬರಬಹುದು, ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಯಶ್ ಅವರು ಒಂದಿಷ್ಟು ಟೀಸರನ್ನು ಬಿಡ್ತಾರೆ. ನೋಡಿ, ಟೀಸರ್ ಬಿಡ್ತಿದ್ದ ಹಾಗೆ ಸಾಕಷ್ಟು ಅಭಿಮಾನಿಗಳು ಒಂದು ಕಡೆ ಗಮನಿಸ್ತಾ ಹೋದರೆ ಇವತ್ತು ಕಣ್ಣು ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಸೊ ಇವತ್ತು ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಸಾಕಷ್ಟು ಅಭಿಮಾನಿಗಳು ಒಂದಿಷ್ಟು ಕರೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಕಾಲಲ್ಲಿ ಇದ್ದಾರಂತೆ. ಸರ್ ಹಲೋ. ಹಲೋ ಹಲೋ. ಹಾ ಹಲೋ, ಹೇಳಿ ಸರ್. ಹೇಳಿ ಹೇಳಿ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡಿದಿರಾ? ನಾವು ಸರ್ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿಂದ. ಸೊ ಇವತ್ತು ಟೀಸರ್ ನೋಡಿದ್ರಿ, ಟಾಕ್ಸಿಕ್ ಸಿನಿಮಾದು ಹೇಗೆ ಅನಿಸ್ತು, ಏನ್ ಅನಿಸ್ತು? ತುಂಬಾ ಖುಷಿ ಅನಿಸ್ತು. ಟೀಸರ್ ನೋಡ್ರೆ ಹಾಲಿವುಡ್ ಲೆವೆಲ್ಗೆ ಇದೆ. ಒಂದು ಅಂದಾಜ್ ಮಟ್ಟಿಗೆ ಹಾಲಿವುಡ್ ಎಲ್ಲ ಆಕ್ಟರ್ಸ್ ಗಳು ತಗೊಂಡಿದಾರಲ್ಲ ಸರ್, ಹಾಗಾಗಿ ಒಂದು ಹಾಲಿವುಡ್ ಅಲ್ಲಿ ಮಿಂಚಬಹುದು ನಮ್ಮ ಕನ್ನಡದವರು ಅಥವಾ ನಮ್ಮ ಇಂಡಿಯಾದವರು ರೆಪ್ರೆಸೆಂಟ್ ಆಗಿ. ನಾವು ನಮ್ದೇ ಅಂತ ಹೇಳುದು, ನಮ್ಮ ಇಂಡಿಯನ್ ಇಂಡಸ್ಟ್ರಿನೇ ಇದ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಅಂದ್ರೆ ಬೇರೆ ಲೆವೆಲ್ ಇದೆ ಇದರಲ್ಲಿ. ಹೌದು ಹೌದು ಸರ್, ಹೌದು. ಈ ಟೀಸರ್ ಫಸ್ಟ್ ವಿಜುವಲ್ ಎಲ್ಲ ನೋಡಿದ್ರೆ ಹಾಗೆ ಕಾಣಿಸ್ತಿದೆ ಸರ್. ತುಂಬಾ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮವರು ಒಬ್ರು ಬೆಳೆದ್ರಲ್ಲ, ಅದೇ ತುಂಬಾ ಖುಷಿ. ಒಳ್ಳೇದಾಗ್ಬೇಕು, ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದು ಹೆಸರು ಬರ್ಬೇಕು. ನಮ್ಮ ಎಲ್ಲ ಹೀರೋಗಳಿಗೂ ಒಳ್ಳೆ ಕರ್ನಾಟಕದವ್ರಿಗೆ ಒಂದು ಹೆಸರು ಬರ್ತಾ ಇದೆ. ಹೌದು. ಒಂದು ಟೀಸರ್ ನೋಡಿದ್ರು ಎಲ್ಲ ಯೂಟ್ಯೂಬರ್ ಬ್ಲಾಗರ್ ಎಲ್ಲ ಒಳ್ಳೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ನಾರ್ತ್ ಇಂಡಿಯಾದಲ್ಲೆಲ್ಲ. ಹಾಗಾಗಿ ತುಂಬಾ ಖುಷಿ ಆಗ್ತದೆ. ಹಾಗೆ ನಿಮ್ ಜೊತೆ ಒಂದು ಮಾತಾಡುವ ಅಂತ. ಸರ್, ಈಗ ಅಂತಂದ್ರೆ ಈ ಹಿಂದೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸ್ಯಾಂಡ್ಲ್ವುಡ್ ಅಂತಂದ್ರೆ ಸಾಕಷ್ಟು ಜನ ಈ ಬೇರೆ ಬೇರೆ ಹಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಬೇರೆ ಬೇರೆ ವುಡ್ಗಳು ಎಲ್ಲವೂ ಕೂಡ ಮೂಗ್ ಮುರಿತಾ ಇದ್ರು. ಬಟ್ ಇದೀಗ ಯಶ್ ಅವರ ಒಂದಿಷ್ಟು KGF ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ನಟರ ಸಿನಿಮಾಗಳಾಗಿರ್ಬೋದು, ಕಾಂತಾರ ಆಗಿರ್ಬೋದು, ಇವೆಲ್ಲಾ ಸಿನಿಮಾಗಳನ್ನ ಗಮನಿಸ್ತಾ ಹೋದ್ರೆ ಚಿತ್ರರಂಗವನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ. ಹೌದು ಸರ್, ಹೌದು ಹೌದು. ಎಷ್ಟು ಖುಷಿ ಇದೆ. ಖುಷಿ ಆಗ್ತದೆ. ಹೌದು, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಫಿಲ್ಮ್ ಆ ಟೀಸರ್ ಅಲ್ಲಿ ಒಂದು ಲೆವೆಲ್ ಒಳ್ಳೆ ಇದೆ, ವಿಜುವಲ್ಸ್ ಹಾಲಿವುಡ್ ಲೆವೆಲ್ ವಿಜುವಲ್ಸ್ ಎಲ್ಲ ಇದೆ. ಫಸ್ಟ್ ಒಂದು 2.5 ನಿಮಿಷ ಇದೆಲ್ಲ ಸರ್ ಅದು. ಹೌದು, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮವ್ರದ್ದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಈ ತರ ಲೆವೆಲ್ಗೆ ಹೋಗ್ಬಹುದಲ್ಲ ಅಂತದನ್ನು ಕಾಣಿಸ್ಕೊಟ್ಟಿದ್ದಾರೆ ಇವರು. ಹೌದು ಹೌದು ಹೌದು. ನೆಕ್ಸ್ಟ್ ನಮ್ಮ ಉಳಿದ ಹೀರೋಗಳಿಗೂ ಅದೇ ತರ ಒಂದ್ ಬರ್ಲಿ, ಮೇಲ್ ಬರ್ಬೇಕಂತ ನಮ್ಮ ಆಸೆ. ಎಲ್ಲರೂ ನಾವು ಅವರು ಇವ್ರೆ ಅಂತಲ್ಲ, ಎಲ್ಲರೂ ಬರ್ಬೇಕು ನಮ್ಮವರು. ಇವತ್ತು ಹುಟ್ಟುಹಬ್ಬ ಬಹಳ ಸಂಭ್ರಮ ಸಡಗರದಿಂದ ಹುಟ್ಟುಹಬ್ಬವನ್ನ ಒಂದ್ ಕಡೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಅವ್ರಿಗೆ ಹಬ್ಬದ ಶುಭಾಶಯಗಳು ತಿಳಿಸ್ತಿದೆ. ಹಾಗೆ ಇನ್ ಮುಂದೆ ಅದೇ ತರ ಒಳ್ಳೆ ಒಳ್ಳೆ ಫಿಲ್ಮ್ ಮಾಡ್ಲಿ. ಮತ್ ನಮ್ಮ ಇಂಡಿಯನ್ ಮಾರ್ಕೆಟ್ ಆತರ ಬೆಳಿಬೇಕು, ಹೊರಗಡೆ ನಮ್ಮವ್ರು ಬೆಳಿಬೇಕು. ಖಾಲಿ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹೊರ ದೇಶದಲ್ಲೂ ನಮ್ಮವ್ರು ಬೆಳಿಬೇಕು. ನಮ್ಮವ್ರ ಗತ್ತೆ ಏನು ಅಂತ ಕಾಣಿಸ್ಬೇಕು ಹೊರಗಿನವ್ರಿಗೂ.